ಎಷ್ಟ್ ದಿವಸ ಆಗಿತ್ತು ಗುರು ಬಾಳೆ ಎಲೆ ಊಟ ತಿಂದು. ಡೇ 119 ಆಫ್ ಫಿಟ್ನೆಸ್ ವ್ಲಾಗ್. ತಲೆ ಕೂದಲು ಕಾಟ ತಡೆಯಕ್ಕಾಗದಲ್ಲೇ ನೆನ್ನೆ ರಾತ್ರಿನೇ ಕಟಿಂಗ್ ಮಾಡಿಸಿದೆ. ಇವತ್ತಿದ್ದು ಸ್ವಲ್ಪ ಲೇಟ್ ಆಯ್ತು. ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 11 ಗಂಟೆ ಆಗಿತ್ತು. ಹೋಗಿದ ತಕ್ಷಣ ಮೋಡ್ಸ್ ನ ಓಡ್ ಶೇಕ್ ಮಾಡ್ಕೊಂಡು ನಮ್ ಕಾಲೇಜ್ ಫ್ರೆಂಡ್ ಒಂದು ಗ್ರೂಪ್ ಪ್ರವೇಶ ಇತ್ತು. ಸೊ ಅದಕ್ಕೆ ಗ್ರೀನ್ ಥೀಮ್ ಅಲ್ಲಿ ಒಂದು ಬಟ್ಟೆ ಹಾಕೊಂಡು ರೆಡಿ. ನಾನ್ ನಾರ್ಮಲ್ ಆಗಿ ಫಂಕ್ಷನ್ಸ್ ನ ಅಟೆಂಡ್ ಮಾಡಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಇಟ್ಸ್ ಸ್ಕೂಲ್ ಅಥವಾ ಕಾಲೇಜ್ ಫ್ರೆಂಡ್ಸ್ ಫಂಕ್ಷನ್. ಅಟ್ಲೀಸ್ಟ್ ಈ ನೆಪ್ತಲ್ ಆದ್ರೂ ಮೀಟ್ ಆಗ್ತೀವಲ್ಲ ಅದಕ್ಕೆ. ಬಟ್ ಕೆಲವು ಒಡೆಗಳಿಗೆ ಇದು ಅರ್ಥನೇ ಆಗಲ್ಲ ಅಲ್ವಾ. ಅದೇನೋ ಗೊತ್ತಿಲ್ಲ, ಅದ್ ಎಷ್ಟೇ ಕೆಲಸ ಇದ್ರು ಎಷ್ಟೇ ಪ್ರೆಷರ್ ಇದ್ರು ಇವ್ರ ಹತ್ರ ಒಂದ್ಸತಿ ಬಾಯ್ಬಿಟ್ಟು ಮಾತಾಡಿದ್ರೆ ಸಾಕು, ಅವೆಲ್ಲ ಎಲ್ಲೋ ಕಳ್ದೋಗ್ಬಿಟ್ಟಿರುತ್ತೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ತರ ಪಾನಿಂದ ಊಟನ ಮುಗಿಸಿದ್ವಿ. ಮನೆಗೆ ಹೋಗ್ತಾ ಅನ್ಕೊಂಡೆ 4-5 ವಿಡಿಯೋ ಎಡಿಟ್ ಮಾಡೋದಿದೆ, ಜಿಮ್ಗೆ ಹೋಗ್ಬೇಕು, ಇನ್ನು ಬೇರೆ ಕೆಲಸ ಸ್ವಲ್ಪ ಇದೆ, ಯಾವ್ದ್ ಗುರು ಮಾಡೋದು ಅಂತ. ಅಷ್ಟರಲ್ಲಿ ನಮ್ ಕೋಚ್ ಫೋನ್ ಮಾಡಿದ್ರು. ಅವ್ರು ಇರೋ ತಮಿಳ್ನಾಡು ಸೈಡು ಇವತ್ ಕ್ಯಾಮ್ರಾ ತಗೊಳಕ್ಕೆ ಅಂತ ಬೆಂಗಳೂರಿಗೆ ಬಂದವ್ರೆ. ಬಂದಾದ್ಮೇಲೆ ಹೇಳ್ತಾವ್ರೆ ಬಂದಿದೀನಿ ಅಂತ. ಕೆಲಸಗಳು ಇದ್ದೇ ಇರುತ್ತೆ ಅನ್ಕೊಂಡು ಫಸ್ಟ್ ಕೋಚ್ ನ ಮೀಟ್ ಮಾಡೋಣ ಅಂತ ಹೋದ್ವಿ. ಅವ್ರು ಬಂದಿದ್ ಮೆಜೆಸ್ಟಿಕ್ ಅಲ್ಲಿ. ಸಾಯಂಕಾಲ ಬೇರೆ ಆಗ್ತಿತ್ತು. ಬೇಗ ಹೋಗಿ ಬೇಗ ಬರಕ್ಕೆ ದಾರಿ ಇದಿದೆ ಒಂದು ಒನ್ ಅಂಡ್ ಓನ್ಲಿ ನಮ್ಮ ಮೆಟ್ರೋ. ಪಟಪಟ ಅಂತ ಕ್ಯಾಮ್ರಾ ನೋಡಿ ಅವರು ವಾಪಸ್ ಟ್ರೈನು, ನಾವು ಮೆಟ್ರೋ. ಗ್ರೀನ್ ಲೈನ್ ಮೆಟ್ರೋದಲ್ಲಿ ಚೆನ್ನಾಗಿರೋ ವ್ಯೂ ಅಂದ್ರೆ ಇದೊಂದೇಪ, ಇಸ್ಕಾನ್. ಒಂಥರ ಬರೋಷ್ಟ್ರಲ್ಲಿ ಹೇಳ್ದಂಗೆ ರಾತ್ರಿ ಆಗಿತ್ತು. ಇನ್ ಕೇಸ್ ಜಿಮ್ಮಿಗೆ ಹೋದ್ರೆ ವರ್ಕೌಟ್ ಮಾಡೋ ತನಕ ಟೆನ್ಷನ್ ಇರುತ್ತೆ. ಅದೇ ಹೋಗ್ಲಿ ಅಂದ್ರೆ ಆ ಟೆನ್ಷನ್ ಯಾವಾಗ್ಲೂ ನಮ್ ಜೊತೆನೆ ಇರುತ್ತೆ. ಅವತ್ ಹೋಗ್ಲಿವಲ್ಲ ಅಂತ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟ್ ಮಾಡೋಣ ಅಂತ ಹೆಂಗೋ ಪುಷ್ ಮಾಡ್ಕೊಂಡ್ ಬಂದೆ. ಒಟ್ನಲ್ಲಿ ಜಿಮ್ಮಿಗೆ ಬಂದು ವರ್ಕೌಟ್ ಮಾಡಿದ್ನಾ ಅಷ್ಟ್ ಸಾಕು. ಎವ್ರಿಡೇ ಕ್ಯಾನಾಟ್ ಬಿ ಎ ಗುಡ್ ಡೇ ಅಲ್ವಾ. ನಾನ್ ಸೀರಿಯಲ್ ನೋಡಲ್ಲ ಗುರು. ಊಟ ಮಾಡ್ತಾ ನಮ್ಮ ಮನೇಲಿ ಇದನ್ನ ಹಾಕಿದ್ರೆ ಅವಾಗ ನೋಡ್ತೀನಿ. ಒಂಥರ ಚೆನ್ನಾಗಿದೆ. ಸಿಗುವ ನಾಳೆ. ಬೈ ಬೈ.